ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಯಾವ ವೀಡಿಯೋಸ್ ಕೂಡ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು 2 ಟೈಪ್ಸ್ ಆಫ್ ಸ್ಟೆಮ್ ಸ್ಟಿಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ಆರಿ ಬೇಸಿಕ್ ಸ್ಟಿಚ್ಚಲ್ಲಿ ಇದು ಕೂಡ ಒಂದು. ಇದರಲ್ಲಿ 2 ಟೈಪ್ಸ್ ಇರುತ್ತೆ. 2 ಟೈಪಲ್ಲಿ ಹೇಳ್ಕೊಡ್ತಾ ಇದ್ದೀನಿ. 2 ಟೈಪನ್ನು ಕೂಡ ಪ್ರಾಕ್ಟೀಸ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಕೂಡ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ಹಾಕೋ ಹಾಗೆ ಈ ಥರ ಲೈನ್ಸ್ ಹಾಕ್ಕೊಂಬಿಡಿ. ನಿಮಗೂ ಕೂಡ ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗಬೇಕಲ್ವಾ. ಸ್ಟ್ರೈಟ್ ಈ ಥರ ಲೈನ್ ಹಾಕ್ಕೊಳ್ದೇನೆ ಬರಲ್ಲ ಅಂದರೆ ಈ ಥರ ಹಾಕ್ಕೊಳ್ಳಿ. ಓಕೆ, ನೋಡಿ ಈ ಥರ ಚೈನನ್ನು ತಗೋಬೇಕು ಮೇಲಿಂದ. ನಿಮ್ಗೆ ಎಷ್ಟುದ್ದ ಬೇಕು ಅಷ್ಟುದ್ದ ತಗೊಳ್ಳಿ. ಕಲಿಯೋದಾಗಿರೋದ್ರಿಂದ ಎಷ್ಟುದ್ದ ಬೇಕು ಅಷ್ಟು ತಗೋಬೋದು. ಈ ಥರ ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕ್ಕೋಬೇಕು. ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ ಆ ಥ್ರೆಡ್ಡಿನ ಪಕ್ಕದಲ್ಲಿ ಅಂದರೆ ಮಧ್ಯದಲ್ಲಿ ಅರ್ಧಕ್ಕೆ ಮಧ್ಯ ಒಂದು ಚೈನ್ ಹಾಕಿ ಅದರ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಬೇಕು. ಅಂದರೆ ಚೈನ್ನ ಮಧ್ಯದಲ್ಲಿ ಹಾಕಬಾರ್ದು, ಚೈನ್ ಪಕ್ಕದಿಂದ ಲೈನಲ್ಲೇ ಹಾಕಿ. ಓಕೆ, ಹಾಕೋ ಸ್ಟಿಚ್ ಇದೆಯಲ್ಲ, ಈಗ ನೋಡಿ, ಈಗ ಚೈನ್ ಹಾಕಿದ್ನಲ್ಲ ಅದ್ರ ವಾಪಸ್ಸು ಲಾಸ್ಟ್ ಯಾವ ಚೈನ್ ಎಲ್ಲಿ ಸ್ಟಿಚ್ ಮಾಡಿದೆ ಅಲ್ಲಿಗೆ ವಾಪಸ್ ತಗೊಂಡೋಗಿ ಸ್ಟಿಚ್ ಮಾಡಬೇಕು. ಮತ್ತೆ ರಿಟನ್ನು ಫಸ್ಟ್ ಚೈನ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದಕ್ಕೆ ತಗೋಬೇಕು ನೀವು, ಅಂದರೆ ಸೇಮ್ ಬರಬೇಕಲ್ವಾ. ಹಾಗೆ ನೋಡಿ, ಈ ಥರ ಸ್ಟೆಮ್ ಸ್ಟಿಚ್ಚು. ನಿಮಗೆ ಅರ್ಥ ಆಗ್ತಿಲ್ಲ ಅಂದರೆ ಹೇಳಿ, ಮತ್ತೊಮ್ಮೆ ನಾನು ಕ್ಲಾಸ್ ಮಾಡ್ತೀನಿ ಅರ್ಥ ಆಗೋ ಹಾಗೆ ಇನ್ನೂ ನಿಧಾನವಾಗಿ. ನೋಡಿ, ಚೈನನ್ನು ತಗೊಂಡು ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ ಅದನ್ನು ವಾಪಸ್ ಹಿಂದಕ್ಕೆ ಎಳ್ಕೊಂಡು ಬಂದು ಮೊದಲು ಹಾಕಿರೋ ಚೈನ್ನ ಪಕ್ಕಕ್ಕೇ ಚುಚ್ಚಿ ಒಂದು ಚೈನ್ ಹಾಕ್ಕೊಬೇಕು. ನೋಡಿ ಈ ಥರ. ಆಮೇಲೆ ಅದ್ರ ಪಕ್ಕಕ್ಕೆ ಒಂದು ಲಾಕ್ ಸ್ಟಿಚ್ ಹಾಕಬೇಕು. ಆಮೇಲೆ ವಾಪಸ್ ಎಳ್ಕೊಂಡು ಬಂದು ಆ ಚೈನು ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದಕ್ಕೆ ಎಳ್ಕೊಬೇಕು. ಅಂದರೆ ಲೆಂತ್ ಸೇಮ್ ಇರಬೇಕು ಪ್ರತಿ ಚೈನಿದು ಕೂಡ. ನೋಡಿ ಈ ಥರ ಚೈನ್ ಹಾಕಿ ಪಕ್ಕಕ್ಕೆ ಒಂದು ಲಾಕ್ ಸ್ಟಿಚ್ ಹಾಕಿ ವಾಪಸ್ ರಿಟರ್ನ್ ತಂದು ಮೊದಲು ಹಾಕಿರೋ ಚೈನ್ ಎಂಡ್ ಇದೆಯಲ್ಲ ಅದ್ರ ಪಕ್ಕಕ್ಕೇ ಚುಚ್ಚಿ ಮತ್ತೆ ಅದ್ರ ಪಕ್ಕಕ್ಕೇ ಲಾಕ್ ಸ್ಟಿಚ್ ಹಾಕ್ಕೊಬೇಕು. ಅರ್ಥ ಆಗ್ತಾ ಇದೆಯಾ ನಿಮಗೆ? ನೋಡಿ, ಈ ಥರ ಚೈನ್ ತಗೊಂಡು ಮೊದಲಿಗೆ ಹಾಕಿರೋ ಚೈನ್ ಇದೆಯಲ್ಲ ಅದಕ್ಕೆ ಅರ್ಧಕ್ಕೆ ಹಾಕ್ಕೊಂಡು ತಗೊಳ್ಳಿ. ಆಮೇಲಿನ ಚೈನಲ್ಲ, ಅದರ ಎಂಡಿಗಿದೆಯಲ್ಲ ಎಂಡಿಗೆ ರಿಟರ್ನ್ ತಗೊಂಡೋಗಿ ಎಂಡಲ್ಲಿ ಚೈನ್ ಹಾಕಿ ವಾಪಸ್ ತಗೊಬೇಕು. ನೋಡಿ, ಲೆಂತ್ ಸೇಮ್ ಇರಲಿ, ಲೆಂತ್ ಮಾತ್ರ ಹೆಚ್ಚು ಕಮ್ಮಿ ಮಾಡ್ತಾ ಬರಬೇಡಿ. ನೀವು ಯಾವಾಗಲೂ ಸ್ಟಾರ್ಟಿಂಗಲ್ಲೇ ನೀಟಾಗಿ ಕಲಿತಾ ಬನ್ನಿ. ನೋಡಿ, ಈ ಥರ ಚೈನ್ ಪಕ್ಕಕ್ಕೇ ಚೈನ್ ಹಾಕಿ ಮತ್ತೊಂದು ಲಾಕ್ ಸ್ಟಿಚ್ ಹಾಕಿ ರಿಟರ್ನ್ ಎಳ್ಕೊಂಬರ್ಬೇಕು. ಇದಕ್ಕೇ ಸ್ಟೆಮ್ ಸ್ಟಿಚ್ ಅಂತ ಹೇಳ್ತಾರೆ. ಆರಿ ವರ್ಕಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಸ್ಟೆಮ್ ಸ್ಟಿಚ್ಚು. ಸ್ಟೆಮ್ಗಳು ಬೀಡ್ಸಲ್ಲೂ ಹಾಕ್ಬೋದು, ಹಾಗೆ ಜರ್ದೋಸಿಯಲ್ಲಿ ಕೂಡ ಹಾಕ್ಬೋದು. ಆದರೆ ಇದು ಸಿಲ್ಕ್ ಥ್ರೆಡ್ಡಲ್ಲಿ ಹಾಕ್ತಾ ಇರೋ ಚೈನ್ ಸ್ಟಿಚ್ಚಸ್. ನೀವು ಯಾವಾಗಲೂ ಪ್ರತಿ ವಿಡಿಯೋ ಅಂದರೆ ಪ್ರತಿ ಕ್ಲಾಸಲ್ಲಿ ಕೂಡ ಫಸ್ಟು ಜರಿ ಥ್ರೆಡ್ಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏಕೆಂದರೆ ನಿಮಗೆ ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಚೆನ್ನಾಗಿ ಕೈಯೆಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ, ನೀಟಾಗಿ ಬಂದಿರುತ್ತೆ, ಪ್ರಾಕ್ಟೀಸ್ ಆಲ್ಮೋಸ್ಟ್ ಆದಂಗಿರುತ್ತೆ. ಸಿಲ್ಕ್ ಥ್ರೆಡ್ ನಿಮಗೆ ಕಷ್ಟ ಅನಿಸಲ್ಲ. ಸಿಲ್ಕ್ ಥ್ರೆಡ್ ಆಮೇಲೆ ಈಸಿ ಆಗುತ್ತೆ ನಿಮಗೆ. ಓಕೆನಾ? ಈ ಥರ ಒಂದೊಂದು ಲೈನ್ ಎಳ್ಕೊಂಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಹಾಗೆ ಮನೇಲಿ ಕೂಡ 1-2 ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಆಯಿತಾ? ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಕಮೆಂಟ್ ಮಾಡಿ ಕೇಳಿ. ನೋಡಿ, ಈಗ ಸಿಲ್ಕ್ ಥ್ರೆಡ್ಡಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಚೈನ್ ತಗೊಂಡು ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ಒಂದು ಚೈನ್ ಹಾಕಿ ಅದ್ರ ಪಕ್ಕಕ್ಕೇ ಲಾಕ್ ಸ್ಟಿಚ್ ಹಾಕಿ ಅದರ ಮಧ್ಯದಲ್ಲಿ ಅಂದರೆ ಅರ್ಧಕ್ಕೆ ಪಕ್ಕ
ಪಕ್ಕದಲ್ಲಿ ಚುಚ್ಚಬೇಕು. ಅದು ಚೈನ್ ಒಳಗಡೆಯಿಂದ ಚುಚ್ಚಬಾರ್ದು, ಚೈನ್ ಪಕ್ಕದಿಂದ ಚುಚ್ಚಿ ಫಸ್ಟಿನ ಚೈನ್ ಎಷ್ಟು ಉದ್ದ ಇದೆ ಅಷ್ಟೇ ಉದ್ದಕ್ಕೆ ಸೆಕೆಂಡ್ ಚೈನ್ ಎಳ್ಕೊಬೇಕು. ಆಮೇಲೆ ಮತ್ತೆ ಅದನ್ನು ಲಾಕ್ ಸ್ಟಿಚ್ ಹಾಕಿ ಫಸ್ಟ್ ಹಾಕಿರೋ ಚೈನ್ ಕೊನೆಯದಾಗಿದೆಯಲ್ಲ ಅದ್ರ ಪಕ್ಕಕ್ಕೇನೆ ಚುಚ್ಚಿಬಿಟ್ಟು ಮತ್ತೊಂದು ಲಾಕ್ ಸ್ಟಿಚ್ ಹಾಕಿ ಎಳ್ಕೊಬೇಕು. ನೋಡಿ ಈ ಥರ. ಚೈನು ಫಸ್ಟ್ ಯಾವ ಲೆಂತಲ್ಲಿ ತಗೊಂಡಿರ್ತೀರೋ ಅದೇ ಲೆಂತಿಗೆ ಕಾಣಿಸ್ಬೇಕು. ಲೆಂತ್ ಯಾವ ಥರ ಕಾಣಿಸ್ಬೇಕು ಅಂದರೆ ಫಸ್ಟ್ ಸ್ಟಿಚ್ ಸ್ಟಾರ್ಟ್ ಮಾಡಿರೋ ಇಂದ ಎಂಡ್ ಚುಚ್ಚಿರ್ತೀರಲ್ಲ ಅದೆಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೆ. ಅಂದರೆ ಸೆಕೆಂಡ್ ಚೈನಲ್ಲಿ ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೆಕೆಂಡ್ ಚೈನ್ ಎಲ್ಲಿ ಚುಚ್ಚಿದೆ ಅದು ಆ ಎಂಡಿಗೆ ಈ ಎಂಡಿಗೆ ಸೇಮ್ ಡಿಸ್ಟೆನ್ಸ್ ಇದೆ ನೋಡಿ, ಅದೇ ಥರ. ಓಕೆ, ನೋಡಿ ಈ ಥರನೇ ಒಂದು ಚೈನ್ನ ಹಾಕ್ಕೊಂಡು ಪಕ್ಕಕ್ಕೇ ಲಾಕ್ ಸ್ಟಿಚ್ ಹಾಕಬೇಕು. ಆಮೇಲೆ ರಿಟರ್ನ್ ಎಳ್ಕೊಂಡು ಹೋಗಿ ಫಸ್ಟ್ ಹಾಕಿರೋ ಚೈನ್ ಇದೆಯಲ್ಲ ಅದ್ರ ಪಕ್ಕಕ್ಕೆ, ಚೈನ್ನ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಚುಚ್ಚಬೇಡಿ, ಪಕ್ಕದಿಂದ ಚುಚ್ಕೊಂಡು ಎಳ್ಕೊಂಡು ಬರಬೇಕು. ಸ್ಟೆಮ್ ಅಂದರೆ ಇದೇ ಥರ ಪಕ್ಕ ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ, ಇದು ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಅಷ್ಟೊಂದು ಗೊತ್ತಾಗದೇ ಇರ್ಬೋದು, ಆದರೆ ನಿಮಗೆ ಜರ್ದೋಸಿಯಲ್ಲಿ ಬೀಡ್ಸಲ್ಲಿ ಕನ್ಫರ್ಮ್ ಆಗಿ ನೀವು ಅದು ಲೈನ್ ಎಳ್ಕೊಂಡಿದ್ದೀರಲ್ಲ ಅದ್ರ ಮೇಲೇ ಹಾಕಬೇಕಾಗತ್ತೆ. ನೀವು ಡಿಸೈನ್ ಮಾಡುವಾಗೆಲ್ಲ ಲೈನೆಲ್ಲ ಎಳ್ಕೊಳ್ಳೋದಿಲ್ಲ ಅಲ್ವಾ, ಆವಾಗೆಲ್ಲ ನಿಮಗೆ ಅಂದಾಜಾಗುತ್ತಲ್ವ. ಸ್ಟಿಚ್ಚನ್ನ ಪಕ್ಕದಿಂದ ದಾರದ ಅಡಿಯಿಂದ ತಗೊಳ್ಳಿ ಆಯಿತಾ. ಅಂದರೆ ಚೈನ್ನ ಮಧ್ಯದಿಂದ ಸೂಜಿನ ಹಾಕಬಾರ್ದು. ಈಗ ನಿಮಗೆ ಬ್ಯಾಕ್ ಚೈನ್ ಸ್ಟಿಚ್ ಎಲ್ಲ ಹೇಳ್ಕೊಟ್ಟೆ ಅಲ್ವಾ, ರಿವರ್ಸ್ ಚೈನ್ ಸ್ಟಿಚ್ಚು, ಡಬಲ್ ಚೈನ್ ಸ್ಟಿಚ್ ಎಲ್ಲ ಹೇಳ್ಕೊಟ್ಟೆ ಅಲ್ವಾ, ಅದರಲ್ಲಿ ಚೈನ್ ಒಳಗಿಂದ ಚೈನ್ ತಗೊಳ್ಳೋದಲ್ವಾ. ಇದು ಹಾಗೆ ಚೈನ್ ಒಳಗಿಂದ ಅಲ್ಲ, ಪಕ್ಕದಿಂದ ಚುಚ್ಚಬೇಕು. ಪಕ್ಕದಿಂದ ಚುಚ್ಚಿಬಿಟ್ಟು ಎಳ್ಕೊಂಡು ಹೋಗಬೇಕು ನೀವು. ಓಕೆ, ಇದು ಒನ್ ಟೈಪ್ ಇದು ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿದ್ವಲ್ಲ, ಇದು ಒನ್ ಟೈಪು ಸ್ಟೆಮ್ ಸ್ಟಿಚ್ ಅಂತ. ಈಗ ನಿಮಗೆ ಸೆಕೆಂಡ್ ಟೈಪನ್ನು ತೋರಿಸ್ಕೊಡ್ತೀನಿ. ಅದು ಕೂಡ ಇದೇ ಥರ 2 ಲೈನ್ ಹಾಕ್ಕೊಂಬಿಡಿ. ನೋಡಿ, ನೀಡಲ್ಲು 14 ನಂಬರ್ ನೀಡ್ಲ್ ಆಯಿತಾ. ಥ್ರೆಡ್ ವರ್ಕಿಗೆ ಯಾವಾಗಲೂ 14 ನಂಬರೇ ತೊಗೊಬೇಕು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಥರ ಚೈನ್ ತೊಗೊಂಡು ಇಲ್ಲೇನು ಲಾಕ್ ಸ್ಟಿಚ್ಚೆಲ್ಲ ಹಾಕಲಿಕ್ಕಿಲ್ಲ ನಿಮಗೆ ಆಯಿತಾ. ಮೊದಲು ಹಾಕಿದ್ರಲ್ಲ ಅದಕ್ಕೆ ಲಾಕ್ ಸ್ಟಿಚ್ ಹಾಕಿದ್ರಲ್ವ, ಇದಕ್ಕೆ ಲಾಕ್ ಸ್ಟಿಚ್ ಹಾಕಲಿಕ್ಕಿಲ್ಲ. ಅದನ್ನು ಹಾಗೆ ತಿರುಗಿಸ್ಕೊಂಡು ಒಂದು 3/4 ಭಾಗಕ್ಕೆ, ಮೊದಲು ಹಾಕಿರೋ ಚೈನಿಗೆ ಒಂದು 3/4 ಭಾಗದಷ್ಟು ದೂರಕ್ಕೆ ತಗೊಂಡೋಗಿ ಚೈನ್ ಹಾಕಿ ಎಳ್ಕೊಂಡು ಬರಬೇಕು. ಓಕೆ, ಆಮೇಲೆ ಮೊದಲು ಚೈನ್ ಎಷ್ಟು ಉದ್ದ ಇದೆ ಅಷ್ಟೇ ಉದ್ದಕ್ಕೆ ಚೈನ್ ಹಾಕ್ಕೊಂಡು ಮತ್ತೆ ರಿಟನ್ನು ಆ ಚೈನಿನ ಎಂಡ್ ಇದೆಯಲ್ಲ ಅದ್ರ ಪಕ್ಕಕ್ಕೆ ಚುಚ್ಕೊಂಡ್ಬಿಟ್ಟು ಎಳಿಬೇಕು ಈ ಥರ. ಈ ಸ್ಟೆಮ್ ಸ್ಟಿಚ್ಚಲ್ಲಿ ನಿಮಗೆ ಯಾವುದೇ ಜಾಗದಲ್ಲಿ ಕೂಡ ಲಾಕ್ ಸ್ಟಿಚ್ ಹಾಕಲಿಕ್ಕಿಲ್ಲ. ಲಾಕ್ ಸ್ಟಿಚ್ ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಈ ಸ್ಟಿಚ್ಚಲ್ಲಿ. ಹಾಗೆಯೇ ಚೈನ್ ಹಾಕಿಬಿಟ್ಟು ರಿಟರ್ನ್ ತಗೊಂಡೋಗಿ ಆ ಚುಚ್ಚಿರೋ ಎಂಡ್ ಇದೆಯಲ್ಲ, ಮೊದಲನೇ ಚೈನಿನ ಎಂಡ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಚುಚ್ಚಿಬಿಟ್ಟು ಹಾಗೆ ವಾಪಸ್ ಎಳ್ಕೊಬೇಕು. ಓಕೆ, ಇದು ಸ್ಟೆಪ್ 2 ಸ್ಟೆಮ್ ಸ್ಟಿಚ್ಚಲ್ಲಿ. ಇದು 2ನೇ ಟೈಪ್ ಆಯಿತಾ. ನೋಡಿ ಈ ಥರ. ಅಂದರೆ ನಿಮಗೆ ಒಂದೊಂದೇ ದಿನಕ್ಕೆ ಒಂದೊಂದೇ ಆಗಿಬಿಟ್ರೆ ತುಂಬ ಲೇಟ್ ಆಗಿಬಿಡುತ್ತಲ್ಲ. ಈಸಿ ಸ್ಟಿಚ್ಚೆಲ್ಲ ಬೇಗ ಕಲಿಬೋದಲ್ಲ ನೀವು. ಅದಕ್ಕೆ ನಾನು ಈಸಿ ಸ್ಟಿಚ್ಚನ್ನು 2 ಎಲ್ಲ ಒಂದೊಂದೇ ಕ್ಲಾಸಲ್ಲಿ ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ನಿಮಗೂ ಕೂಡ ಬೇಗ ಕಲ್ತಂಗೆ ಆಗುತ್ತೆ. ಏನಾದರೂ ನಿಮಗೆ ವೀಡಿಯೋಸ್ ಅರ್ಥ ಆಗಲಿಲ್ಲ ಅಥವಾ ನಾನು ಹಾಕಿ ತೋರಿಸ್ತಾ ಇರೋದು ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ, ನಾನು ಇನ್ನೊಂದು ಸತಿ ರಿಪೀಟ್ ಹೇಳ್ಕೊಡ್ತೀನಿ. ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸೇಮ್ ಸ್ಟಿಚ್ ಬಗ್ಗೆ. ಯಾವುದೇ ಕಾರಣಕ್ಕೂ ಹೇಳದೇ ಇರಬೇಡಿ, ಹೇಳಿ. ನೋಡಿ ಇದೇ ಥರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಫಸ್ಟೇ ನಿಮಗೆ ಎಲ್ಲ ಬಂದುಬಿಡಲ್ಲ, ಸ್ವಲ್ಪ ಕಷ್ಟ ಅನಿಸ್ಬೋದು ದಾರ ಎಲ್ಲ ಹ್ಯಾಂಡ್ಲ್ ಮಾಡಲಿಕ್ಕೆ. ಹಾಗಂತ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಏನಿಲ್ಲ. ಟ್ರೈ ಮಾಡ್ತಾ ಇರಿ, ಬರುತ್ತೆ. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಬೇಗ ಕಲಿಬೋದು. ಆದರೆ ಪ್ರಾಕ್ಟೀಸ್ ಮಾತ್ರ ಕಂಪಲ್ಸರಿ ಮಾಡಲೇಬೇಕು ನೀವು ಆಯಿತಾ. ಏನಾದರೂ ಡೌಟ್ಸ್ ಇದ್ದರೆ ಮಾತ್ರ ಕೇಳಿ. ಓಕೆ, ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ, ಒಂದು ಲೈಕ್ ಕೊಡಿ. ಹಾಗೆ ನನಗೊಂದು ಹುಮ್ಮಸ್ ಬಂದಂಗೆ ಆಗುತ್ತೆ. ಇನ್ನೊಂದು ಒಳ್ಳೆ ವಿಡಿಯೋ, ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಿ ಇನ್ನೂ ನೀಟಾಗಿ ಹೇಳ್ಕೊಡ್ಬೇಕು ಅಂತ ಖುಷಿ ಅನಿಸುತ್ತೆ ನಿಮ್ಮ ಕಮೆಂಟ್ಸ್ ನೋಡಿದರೆ ಮತ್ತು ಲೈಕ್ಸ್ ನೋಡಿದರೆ. ಓಕೆ,
ಇದು ನಾನು ಫಸ್ಟ್ ಸ್ಲೋ ಆಗಿ ಹೇಳಿದೆ, ಮತ್ತು ಎರಡನೇ ಟ್ರಿಪ್ ನಿಮಗೆ ಫಾಸ್ಟ್ ತೋರಿಸ್ತಾ ಇದ್ದೇನೆ, ಅಂದರೆ ವಿಡಿಯೋ ಎಲ್ಲ ಲೆಂತ್ ಆಗಿಬಿಡುತ್ತಲ್ಲ ಅದಕ್ಕೆ. ಅದು ಎರಡೇ ಟೈಮಲ್ಲಿ ಹೇಳ್ಕೊಡ್ತಾ ಇದ್ದೀನಲ್ವ, ಜರಿ ಥ್ರೆಡ್ ಬೇರೆ ಮತ್ತು ಸಿಲ್ಕ್ ಥ್ರೆಡ್ ಬೇರೆ. ನೋಡಿ ಈಗ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಹೇಳ್ಕೊಡ್ತೀನಿ. ಈ ಥರ ಚೈನ್ ತೊಗೊಬೇಕು, ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ ತಗೊಳ್ಳಿ. ಆದರೆ ಅದಕ್ಕೆ ಲಾಕ್ ಸ್ಟಿಚ್ ಹಾಕಬಾರ್ದು, ಹಾಗೆ ರಿಟರ್ನ್ ತಿರುಗಿಸ್ಬಿಟ್ಟು ಒಂದು 3/4%, ಒಂದು 3/4 ಉದ್ದಕ್ಕೆ ರಿಟರ್ನ್ ಚೈನ್ ಹಾಕಿ ಅದನ್ನು ಕೆಳಗೆ ಎಳ್ಕೊಬೇಕು. ಓಕೆ, ಮತ್ತು ನೆಕ್ಸ್ಟ್ ಹಾಕೋ ಚೈನ್ಗಳೆಲ್ಲ ಫಸ್ಟ್ ಚೈನ್ ಹಾಕಿರ್ತೀರಲ್ಲ ಅದೇ ಲೆಂತಿಗೆ ಹಾಕಬೇಕು. ಈಗ ಉದ್ದ ಗಿಡ್ಡ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ನೋಡಿ ಈ ಥರ ರಿಟರ್ನ್ ತಗೊಂಡು ಅದ್ರ ಪಕ್ಕಕ್ಕೆ ಚುಚ್ಚಿಬಿಟ್ಟು ಪುನಃ ಎಳ್ಕೊಬೇಕು. ಇದು ಸೆಕೆಂಡ್ ಟೈಪ್ ಆಫ್ ಸ್ಟೆಮ್ ಸ್ಟಿಚ್ ಅಂತ. 2 ಟೈಪು, ಏನಂತ ವ್ಯತ್ಯಾಸ ಏನಿಲ್ಲ. ಅದಕ್ಕೆ ನೀವು ಲಾಕ್ ಸ್ಟಿಚ್ಗಳನ್ನ ಹಾಕ್ತೀರಾ ಮೇಲೆ ಮತ್ತು ಕೆಳಗೆ, ಇದಕ್ಕೆ ಎಲ್ಲಿ ಕೂಡ ಲಾಕ್ ಸ್ಟಿಚ್ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಚೈನ್ ಹಾಕ್ಬಿಟ್ಟು ನಿಧಾನ ರಿಟರ್ನ್ ತಿರುಗಿಸ್ಕೊಂಡು ಅದು ಪಕ್ಕಕ್ಕೆ ಚುಚ್ಚಿಬಿಟ್ಟು ವಾಪಸ್ ಎಳ್ಕೊಳ್ಳೋದು ಅಷ್ಟೇ. ಇದಿಷ್ಟೇ, ತುಂಬ ಸಿಂಪಲ್ ಆಗಿದೆ ಅಲ್ಲ. ನೋಡಿ ಈ ಥರ ಸ್ಟೆಮ್ ಸ್ಟಿಚ್ ಅಂದರೆ ಇದೇ ಥರ. ಅರ್ಥ ಆಗ್ತಾಯಿಲ್ಲ ಅಂದರೆ ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ ಆಯಿತಾ, ಕಾಣಿಸುತ್ತೆ, ನೀಟಾಗಿ ಗೊತ್ತಾಗುತ್ತೆ. ಇನ್ನು ನಿಮಗೆ ಕ್ಲಾರಿಟಿ ಬೇಕಂದರೆ ಇನ್ನೂ ಕ್ಲಿಯರಾಗಿ, ಇನ್ನೂ ಸ್ಲೋ ಆಗಿ ನಾನು ನೆಕ್ಸ್ಟ್ ವಿಡಿಯೋ ಬೇಕಾದರೆ ತೋರಿಸ್ಕೊಡ್ತೀನಿ. ನೋಡಿ ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಆಯಿತಾ. ನೋಡಿ ಇದು ಸೆಕೆಂಡ್ ಟೈಪ್ ಆಫ್ ಸ್ಟೆಮ್ ಸ್ಟಿಚ್ ಅಂತ. ಇದು ಸ್ವಲ್ಪ ಫಾಸ್ಟ್ ಹಾಕಿ ಮುಗಿಸ್ತೇನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಸಪೋರ್ಟ್ ಮಾಡಿ ಓಕೆನಾ. ಮನೆಯಲ್ಲಿ 1 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ತಾ ಇರಿ. ಹಾಗೆ ಎಣ್ಣಾಟ್ ಕೂಡ ಪ್ರತಿ ವಿಡಿಯೋದಲ್ಲಿ ಪ್ರತಿ ಡಿಸೈನಿಗೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಎಣ್ಣಾಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಡಿಸೈನಿಗೆ ಯಾವಾಗಲೂ ಡಬಲ್ ಎಣ್ಣಾಟ್ ಹಾಕಿ ಆಯಿತಾ. ನೋಡಿ ಇದು 2 ಟೈಪಲ್ಲಿ ಸ್ಟೆಮ್ ಸ್ಟಿಚ್ಚನ್ನು ಹೇಳ್ಕೊಟ್ಟಿದ್ದೀನಿ. ಏನಂತೆ ವ್ಯತ್ಯಾಸ ಇಲ್ಲ, ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ. ಫಸ್ಟಲ್ಲಿ ನಿಮಗೆ ಲಾಕ್ ಸ್ಟಿಚ್ಗಳಿರುತ್ತೆ, ಸೆಕೆಂಡಲ್ಲಿ ಲಾಕ್ ಸ್ಟಿಚ್ಗಳಿರೋದಿಲ್ಲ. ಥಿಕ್ನೆಸ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ ಅಷ್ಟೇ, ಆದರೆ ಏನಿಲ್ಲ. ಹೇಗೆ ನೋಡಿ ಹೇಗೆ ಬಂದಿದೆ ಅಂತ. ಇಷ್ಟೇ ಸ್ಟೆಮ್ ಸ್ಟಿಚ್ ಅಂದರೆ, ಏನಂತ ವ್ಯತ್ಯಾಸ ಇಲ್ಲ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಓಕೆ. ನೋಡಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.